ವೆಲ್ಕಮ್ ಬ್ಯಾಕ್. ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಸಂಸ್ಥೆಯ 5ನೇ ವಾರ್ಷಿಕೋತ್ಸವ ಪ್ರಯುಕ್ತ ಇಂದಿನ 2 ದಿನಗಳ ಕಾಲ ನಾಟಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉದ್ಘಾಟಿಸಲಾಯಿತು. ರೇಣುಕಾ ಯಲ್ಲಮ್ಮ ದೇವಿ ಆರಾಧಕರು ಮತ್ತು ಸಮಾಜ ಸೇವಕರಾದ ಗುರೂಜಿ ಅರ್ಜುನ್ ರಾವ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದಂತಹ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧಕರು ಕೂಡ ಭಾಗಿಯಾಗಿದ್ದರು. ಕನ್ನಡ ರಾಜ್ಯೋತ್ಸವ ಮತ್ತು ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ನಾಟಕೋತ್ಸವದಲ್ಲಿ ಚಂದ್ರಶೇಖರ್ ಕಂಬಾರ್ ರವರು ರಚಿಸಿದಂತಹ ಐತಿಹಾಸಿಕ ನಾಟಕವಾದ ಶಿವರಾತ್ರಿ ಮತ್ತು ಜೋಕುಮಾರ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಅರ್ಜುನ್ ರಾವ್ ಅವರು, ಇದು ಅತ್ಯಂತ ಅದ್ಭುತ ಕಾರ್ಯಕ್ರಮವಾಗಿದ್ದು ರಂಗ ಕಲಾವಿದರ ಪ್ರೋತ್ಸಾಹಕ್ಕೆ ಪೂರಕವಾಗಿದೆ. ಹಾಗೆ ಈಗಿನ ಪೀಳಿಗೆಯಲ್ಲಿ ರಂಗಮಂದಿರಕ್ಕೆ ಬಂದು ಕಲಾ ದೇವಿಯ ಆರಾಧನೆ ಹಾಗೆ ಕಲೆಯನ್ನ ನೋಡುವುದು ಅತ್ಯಂತ ಕಡಿಮೆ ಆಗಿದೆ. ಎಲ್ಲರೂ ಕೂಡ ರಂಗಭೂಮಿಯಲ್ಲಿ ಬಂದಂತವರು. ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ರಂಗಭೂಮಿ ಕಲಾವಿದರಿಗೆ ಪ್ರತಿಯೊಬ್ಬರ ಬೆಂಬಲ ಅತ್ಯಮೂಲ್ಯ ಅಂತ ತಿಳಿಸಿದ್ದಾರೆ. ಎನ್.ಟಿ. ಕೃಷ್ಣಪ್ಪ ಅವರಿದ್ದಾರೆ, ನಾರಾಯಣ ಅವರಿದ್ದಾರೆ, ಅಂಜನ್ ಅವರಿದ್ದಾರೆ, ಚಂದ್ರು ಇದ್ದಾರೆ, ರಮೇಶ್ ಇದ್ದಾರೆ, ಆಮೇಲೆ ಮಾ ಭಾಸ್ಕರ್ ಇದ್ದಾರೆ, ಮತ್ತೆ ನಮ್ಮ ವೆಂಕಟರಮಣಯ್ಯ ಇದ್ದಾರೆ. ನನ್ನ ಟ್ರಸ್ಟ್ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ರಂಗಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಮಾನ್ಯ ಅಧ್ಯಕ್ಷರಾದಂಥ ವರಲಕ್ಷ್ಮಿ ಹಾಗೂ ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಅಮ್ಮನ ಮಡಿಲು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲಾ ಟ್ರಸ್ಟ್ನ ವತಿಯಿಂದ ಯಶಸ್ವಿ ವಾರ್ಷಿಕೋತ್ಸವ ವರಮಹಾಲಕ್ಷ್ಮಿ ಅವರಿಗೆ ಶುಭವನ್ನು ಕೋರುತ್ತಾ, ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಂದು ಆಸೆಯನ್ನು ತಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ನಾನು ಈ ವೇದಿಕೆಗೆ ಬಂದೆ. ಈ ದಿನ 3 ಹಬ್ಬಗಳನ್ನು ನಾವು ನೋಡಿದ್ದೀವಿ. ಈ ದಿನ 3 ಹಬ್ಬ ಯಾವುದು ಅಂದರೆ, ನಮ್ಮ ಕರುನಾಡ ರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ದಿನ, ಮತ್ತು ದಾಸರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ದಾಸಶ್ರೇಷ್ಠರು ಆಗಿರ್ತಕ್ಕಂಥ ಕನಕದಾಸರ ಒಂದು ಜಯಂತಿಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಕ್ಕಂತ. ಅದೇ ರೀತಿ ನಮಗೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಒಂದು ಸಮಾನತೆಯನ್ನು ತಂದುಕೊಡ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ಈ ದಿನ. ಯಾಕೆಂದರೆ ಇಂಥ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾವು ಮಾತಾಡೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸುತ್ತೆ. ಎಲ್ಲ ಗಣ್ಯರಿಗೂ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಹಾಗೂ ನಾನು ಸಾಮಾನ್ಯವಾಗಿ ನೋಡಿ, ನಾವು ಭಾಷಣಕಾರ ಅಂತಲ್ಲ, ನಾನು ಜ್ಯೋತಿಷ ಹೇಳುವಂಥದ್ದು. ಟಿ ವಿಯಲ್ಲಿ ಸಾಮಾನ್ಯ ಹೇಳಂದರೆ ಗಂಟೆ ಹೇಳಿದ್ದೀನಿ. ಆದರೆ ಕನ್ನಡದ ಬಗ್ಗೆ ಅಂದರೆ ನಾನು ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಂ ಇದೆ. ಆದರೆ ಕನ್ನಡದಲ್ಲಿ ನಾನು ತುಂಬ ಅತಿ ಹೆಚ್ಚು ಮಾರ್ಕ್ಸ್ ಕಳಿಸ್ತಿದ್ದೆ. ಬಹಳ ಒಳ್ಳೆಯ ಕೆಲಸ ಇದು. ಯಾಕೆಂದರೆ ರಂಗಭೂಮಿನಲ್ಲಿ ದುಡಿದಂಥ ಅನೇಕ ಜನ ಇವತ್ತು ದೊಡ್ಡ ದೊಡ್ಡ ಪ್ರಶಸ್ತಿಗಳಿಂದ ವಂಚಿತರಾಗಿರ್ತಾರೆ. ಆದರೆ ಇಂತಹ ಸಮಾರಂಭಗಳಲ್ಲಿ ಅವ್ರಿಗೊಂದು ಗೌರವ ಸಮರ್ಪಣೆಯನ್ನು ಮಾಡಿದಾಗ ಸಮಾಜ ನನ್ನನ್ನು ಗುರುತಿಸ್ತಲ್ಲ ಅನ್ನೋ ಒಂದು ಸಮಾಧಾನ ಆದರೂ ಕೂಡ ಆ ಜನಗಳಿಗೆ ಇರ್ತೈತೆ. ಯಾಕಂದರೆ ಸರ್ಕಾರ ಅಂತಕ್ಕಂಥದ್ದು ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲೂ ಪ್ರಶಸ್ತಿಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸಣ್ಣ ಸಣ್ಣ ಈ ಕಾರ್ಯಕ್ರಮಗಳಲ್ಲಿ ಆಯಾ ಜನಗಳಿಗೆ ಗೊತ್ತಿರ್ತಕ್ಕಂಥವರು ಅವ್ರನ್ನ ಹುಡುಕಿ ಈ ರೀತಿಯಾಗಿ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದಾಗ ಸರ್ಕಾರ ಎಂಥವ್ರು ಇದ್ದಾರೆ ಅನ್ನೋದನ್ನ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಕನ್ನಡ ರಾಜ್ಯೋತ್ಸವದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ಸಹೋದರಿಯಾಗಿರ್ತಕ್ಕಂಥ ವರಲಕ್ಷ್ಮಿ ಅವರು ಈ ಸಂಸ್ಥೆಯ ಮುಖ್ಯ ನಿರ್ವಾಹಕವಾಗಿ ನಿರ್ವಹಿಸ್ತಕ್ಕಂಥದ್ದು 2 ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಯನ ಸಭಾಂಗಣ ಅಂತಕ್ಕಂಥ ಒಂದು ಕಲಾಮಂದಿರದಲ್ಲಿ ಒಂದು ನಾಟಕೋತ್ಸವವನ್ನು ಏರ್ಪಡಿಸಿರ್ತಾರೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ 2 ದಿನ 5ನೇ ವಾರ್ಷಿಕೋತ್ಸವ 2 ದಿನ ನಡೆಯುತ್ತೆ. ಚಂದ್ರಶೇಖರ ಸಾಹಿತಿಗಳಾಗಿರ್ತಕ್ಕಂಥ ಖ್ಯಾತ ಚಂದ್ರಶೇಖರ್ ಕಂಬಾರ ಅವ್ರದ್ದು ಒಂದು ರಚನೆಯ ಶಿವರಾತ್ರಿ ಅಂತೇಳಿ ಮತ್ತು ಜೋಕುಮಾರ ಸ್ವಾಮಿ ಅಂತೇಳಿ 2 ನಾಟಕಗಳನ್ನು ಹಮ್ಮಿಕೊಂಡಿರ್ತಾರೆ. ಹಾಗಾಗಿ ದಯವಿಟ್ಟು ಕೆಲವರು ಕಲಾಭಿಮಾನಿಗಳು ಇದಕ್ಕೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. 2